welcome to Prakriti Learning School. Today we will learn about first war of Indian independence, 1857 to 1858. ಈ ರಿವೋಲ್ಟ್ ಅನ್ನು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಅಂತ ಕರೀತಾರೆ. ಈ ರಿವೋಲ್ಟ್ ಅನ್ನು ಬ್ರಿಟಿಷ್ ಹಿಸ್ಟೋರಿಯನ್ಸ್ ಓನ್ಲಿ ಸಿಪಾಯಿ ಮ್ಯೂಟನಿ ಅಂತ ಕರೆದ್ರು. ಆದರೆ ವಿ.ಡಿ. ಸಾವರ್ಕರ್ ಅವರು ಇದು ಕೇವಲ ಸಿಪಾಯಿ ಮ್ಯೂಟನಿ ಅಲ್ಲ, ಇದು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ಇದಕ್ಕೆ ಕಾರಣ ಏನಂದ್ರೆ ಸಕ್ಕರೆ ಹಿಡಿದುಕೊಂಡು ಸಾಂಬಾರ್ ಪದಾರ್ಥಗಳಿಗೆ ಅಂದರೆ ಸ್ಪೈಸಸ್ಗಳಿಗೆ ಬಂದಕ್ಕಂತ ಬ್ರಿಟಿಷರು ಈಗ ನಮ್ಮನ್ನೇ ಆಳುತ್ತಿದ್ದರು. ಲಾರ್ಡ್ ವೆಲ್ಲೆಸ್ಲಿ ಡಾಕ್ಟ್ರೈನ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂದರೆ ನಮ್ಮ ರಾಜರು ಅವರ ಬ್ರಿಟಿಷರನ್ನು ತಮ್ಮ ರಾಜ್ಯದಲ್ಲೇ ಇಟ್ಟುಕೊಂಡು ಮತ್ತೆ ಅವರು ಹಾಗೂ ಅವರ ಖರ್ಚು ವೆಚ್ಚಗಳನ್ನು ನಮ್ಮ ರಾಜರೇ ನೋಡಿಕೊಳ್ಳಬೇಕಾಗಿತ್ತು. ಲಾರ್ಡ್ ಡಾಲೌಸ್ಲಿ ಡಾಕ್ಟ್ರೈನ್ ಆಫ್ ಲ್ಯಾಬ್ಸ್ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅಂದರೆ ಯಾವ ರಾಜನಿಗೆ ಈ ಭಾರತದ ಯಾವ ರಾಜನಿಗೆ ಮಕ್ಕಳು ಇರುವುದಿಲ್ಲವೋ ಅವನು ದತ್ತ ಮಕ್ಕಳನ್ನು ತಗೊಂಡು ಸಾಮ್ರಾಜ್ಯವನ್ನು ನಡೆಸುವ ಹಾಗಿಲ್ಲ. ನಮ್ಮ ನೆಲಕ್ಕೆ ಬಂದು ನಮಗೆ ರೂಲ್ಸ್ ಮಾಡ್ತಾರೆ. White man's golden theory. Indians as savages. Indians as blacks, pigs ಅಂತ ಕರೀತಾರೆ. ನಮ್ಮನ್ನೇ ಅನಕ್ಷರಸ್ಥರು ಅಂತ ಕರೀತಾರೆ. ನಾವು ಹಂದಿಗಳು, ನಾಯಿಗಳು ಅಂತ ಕರೀತಾರೆ. ಅನಕ್ಷರಸ್ಥರು ಅಂತ ಕರೀತಾರೆ ನಮ್ಮನ್ನೇ. ನಾವಲ್ಲ ಅನಕ್ಷರಸ್ಥರು, ಅವರು ಬಿಳಿಯರು ಕರಿಯರ ಮೇಲೆ ಒರೆ ಅಂತ ಬಿಳಿಯರ ಮೇಲೆ ಕರಿಯರು ಒರೆ ಅಂತ ನಮ್ಮನ್ನೇ ಕರೀತಾರೆ. ಅವ್ರಿಗೇನ್ ಗೊತ್ತು, ಎಲ್ಲ ಪ್ರಪಂಚವು ಕತ್ತಲಲ್ಲಿದ್ದಾಗ ನಮ್ಮ ಭಾರತವು ಜ್ಞಾನದ ಬೆಳಕನ್ನು ನೀಡಿದೆ ಅಂತ ಅವ್ರಿಗೇನ್ ಗೊತ್ತು. ಹೈ ಮಿಲಿಟರಿ ಪೋಸ್ಟ್, ಹೈ ಸಿವಿಲಿಯನ್ ಮಿಲಿಟರಿ ಪೋಸ್ಟ್ ಅಂದರೆ ಓನ್ಲಿ ಫಾರ್ ಯುರೋಪಿಯನ್ಸ್. ಅಂದರೆ ಯುರೋಪಿಯನ್ಸ್ಗೆ ಮಾತ್ರ ದೊಡ್ಡ ದೊಡ್ಡ ಅಧಿಕಾರವನ್ನು ಕೊಡ್ತಿದ್ರು, ನಮ್ಮ ಭಾರತೀಯರಿಗೆ ಕೊಡ್ತಿದ್ದಿಲ್ಲ. ಇಷ್ಟೆಲ್ಲ ನೀತಿಗಳಿಂದ ರೋಸಿ ಹೋಗಿದ್ದ ನಮ್ಮ ಭಾರತೀಯರ ಸ್ವಾತಂತ್ರ್ಯಕ್ಕಾಗಿ ರಕ್ತವು ಕುದಿಯುತ್ತಿತ್ತು. ಅದಕ್ಕೆ ಒಂದು ಸಣ್ಣ ಕಿಚ್ಚು ಸಾಕಾಗಿತ್ತು. ತಕ್ಷಣವೇ ಬ್ರಿಟಿಷರು ಪರಿಚಯಿಸಿದ ಹೊಸ ಬಾಂಬ್ಗಳನ್ನು, ಎನ್ಫೀಲ್ಡ್ ಬಂದೂಕುಗಳು, ಆ ಬಂದೂಕುಗಳು ಕಾರ್ಟಿಸ್ಗಳನ್ನು ಅಲ್ಲಿಂದ ಕಚ್ಚಿ ಬಾಂಬ್ಗಳಿಗೆ ರೋಲ್ ಮಾಡಬೇಕಾಗಿತ್ತು. ಆದರೆ ಅದರ ಮೇಲೆ ದನದ ಮತ್ತೆ ಹಂದಿಯ ಕೊಬ್ಬನ್ನು ಸೋರಿದ್ದರು. ಅದಕ್ಕಾಗಿ ನಮ್ಮ ಭಾರತೀಯರು ತಿಳಿದು ನಾವು ಅದನ್ನು ಬಳಸೋದಿಲ್ಲ ಅಂದರು. ಆದರೆ ಅವರು ಒತ್ತಾಯ ಮಾಡಿದರು. ಅದಕ್ಕೆ ಮೀರತ್ ಸಮೀಪ ಮಂಗಲ್ ಪಾಂಡೆ ಎಂಬ ಒಬ್ಬ ಭಾರತದ ಸೈನಿಕನು ಸಿಟ್ಟಿಗೆ ಎದ್ದು ಅದೇ ಬಂದೂಕುಗಳನ್ನು ತಗೊಂಡು ಲೋಡ್ ಮಾಡಿ ಇಬ್ಬರು ಬ್ರಿಟಿಷರ ಅಧಿಕಾರಿಗಳನ್ನು ಸಾಯಿಸಿದನು. ಆದರೆ ಅವನನ್ನು ನೇಣಿಗೇರಿಸಲಾಗಿತ್ತು. ಆದರೆ ಮಂಗಲ್ ಪಾಂಡೆ ಕಿಚ್ಚು ಸ್ವಲ್ಪ ಸಮಯದಲ್ಲೇ ಭಾರತದ ತುಂಬಾ ಹಬ್ಬಿಕೊಂಡಿತ್ತು. ಅದಕ್ಕಾಗಿ ಯಾರ್ಯಾರು ಬಂದಿದ್ರು ಅಂತ ನೋಡೋದಾದ್ರೆ ಝಾನ್ಸಿಯಿಂದ ಝಾನ್ಸಿ ಲಕ್ಷ್ಮೀಬಾಯಿ, ಕಾನ್ಪುರದಿಂದ ನಾನಾ ಸಾಹೇಬ್ ಮತ್ತು ಟ್ಯಾಂಕ್ಯಾ ಟೋಪೆ, ಡೆಲ್ಲಿಯಿಂದ ಭಕ್ತ ಖಾನ್,
ಬಿಹಾರದಿಂದ ಕುವರ್ ಸಿಂಗ್, ಲಕ್ನೋದಿಂದ ಬೇಗಂ ಹಜರತ್ ಮಹಲ್, ಸುರಪುರದಿಂದ ಹಲಗಲಿ ವೆಂಕಟಪ್ಪ ನಾಯಕ, ಮುಂಡ್ಲಿಗಿಯಿಂದ ಭೀಮರಾವ್ ಇವರೆಲ್ಲರೂ ಭಾಗವಹಿಸಿದ್ದರು. ಆದರೆ ಇವರೆಲ್ಲರೂ ಒಟ್ಟಿಗೆ ಸೇರಲಿಲ್ಲ. ಅದಕ್ಕಾಗಿ ಇದು ಫೇಲ್ಯೂರ್ ಆಯಿತು. ಆದರೂ 1947 ಇಂಡಿಯನ್ ಇಂಡಿಪೆಂಡೆನ್ಸಿಗೆ ಮುನ್ನುಡಿ ಆಯಿತು. 1857 ಮುನ್ನುಡಿ ಆಯಿತು. ಯಾಕಂದರೆ ಅವರು ತಮ್ಮ ರಾಜ್ಯಕ್ಕಾಗಿ ಹೋರಾಟ ಮಾಡಿದರು. ಲಕ್ಷ್ಮೀಬಾಯಿ ಝಾನ್ಸಿಗಾಗಿ ಹೋರಾಟ ಮಾಡಿ ಭಾರತ್ ಮಾತಾ ಕಿ ಜೈ ಎಂದರು. ಸುರಪುರದಿಂದ ಹಲಗಲಿ ವೆಂಕಟಪ್ಪ ನಾಯಕ ಸುರಪುರಕ್ಕಾಗಿ ಹೋರಾಟ ಮಾಡಿ ಭಾರತ್ ಮಾತಾ ಕಿ ಜೈ ಎಂದ. ಇವರೆಲ್ಲರೂ ಒಟ್ಟಾಗಿ ಸೇರಿದ್ದರೆ 1857 ನಮಗೆ ಸ್ವಾತಂತ್ರ್ಯ ಸಿಕ್ತಿತ್ತು. ಆದರೆ 1947 ಇಂಡಿಯನ್ ಇಂಡಿಪೆಂಡೆನ್ಸ್ 1857 ಒಂದು ಮುನ್ನುಡಿ ಆಯಿತು. ಥ್ಯಾಂಕ್ ಯು.